ಈಗ ನಿಮ್ಮ ಮುಂದೆ ಇನ್ನೊಂದು ಸಂದರ್ಭ ಇದೆ. ಪ್ರತಿದಿನ ಬರೀ ಪ್ರಶ್ನೆನೇ ಕೇಳೋದಾಯಿತು, ಅದಕ್ಕೆ ಸರಿಯಾದ ಉತ್ತರ ಯಾವಾಗ ಹೇಳ್ತೀರಾ ಅಂತ ಕೆಲವರಿಗೆ ಅನ್ನಿಸ್ತಾ ಇರ್ಬೋದು. ಆದರೆ ಎಥಿಕ್ಸ್ನಲ್ಲಿ ಸರಿಯಾದ ಉತ್ತರ ಅನ್ನೋದಕ್ಕಿಂತ ನೀವು ಕೊಟ್ಟ ಉತ್ತರಕ್ಕೆ ಯಾವ ರೀತಿ ಸಮರ್ಥನೆಯನ್ನು ಕೊಡ್ತೀರಿ, ಆ ಒಂದು ಆಯ್ಕೆಯನ್ನೇ ಯಾಕೆ ಮಾಡಿಕೊಂಡ್ರಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದರ ಜೊತೆ ಉಳಿದ ಆಯ್ಕೆಗಳನ್ನು ಯಾಕೆ ಮಾಡಿಕೊಳ್ಳಿಲ್ಲ ಅದು ಸಹ ಬಹಳ ಮುಖ್ಯ. ಹಾಗಾಗಿ ಕೆಲವು ದಿನ ಅಥವಾ ಇನ್ನೂ ಒಂದು ತಿಂಗಳು ನಾವು ಬೇರೆ ಬೇರೆ ಕೇಸ್ ಸ್ಟಡಿಗಳನ್ನು ನೋಡ್ತಾ ಹೋಗೋಣ. ಅದಾದ ನಂತರ ಮುಖ್ಯ ವಿಷಯವನ್ನು ಪ್ರಾರಂಭಿಸ್ತಾ ಹೋಗೋಣ. ಈಗ ಕೊಡುವ ಉತ್ತರಕ್ಕೂ ಮತ್ತು ಅದಾದ ನಂತರ ಕೆಲವು ವಿಷಯಗಳನ್ನು ಕಲಿತ ಆದಮೇಲೆ ಆವಾಗ ಕೊಡುವ ಉತ್ತರಕ್ಕೂ ಏನಾದರೂ ಡಿಫ್ರೆನ್ಸ್ ಇರುತ್ತಾ, ಅಥವಾ ನಿಮ್ಮ ಸಮರ್ಥನೆಯಲ್ಲಿ ಏನಾದರೂ ಡಿಫ್ರೆನ್ಸ್ ಆಗುತ್ತಾ, ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗಬಹುದಾ ಅನ್ನೋದನ್ನು ನೋಡಲಿಕ್ಕೆ ಕೆಲವು ಸಂದರ್ಭಗಳು ನಿಮ್ಮ ಮುಂದೆ ಬರ್ತಾ ಹೋಗುತ್ತೆ. ಇವತ್ತಿನ ಸಂದರ್ಭ ನೋಡಿ, ನೀವು ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಮುಖ್ಯ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇರ್ತೀರಿ. ಆ ಸಂದರ್ಭದಲ್ಲಿ ಒಂದು ದೊಡ್ಡ ವೈರಸ್ ರೋಗ ಹರಡ್ತಾ ಇರುತ್ತೆ. ನಿಮ್ಮ ಮೇಲಧಿಕಾರಿಗಳು ಇದರ ಬಗ್ಗೆ ಅಧಿಕೃತವಾಗಿ ಹೇಳೋ ತನಕ ಯಾವುದೇ ಮಾಹಿತಿಯನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಡಿ ಅಂತ ನಿಮಗೆ ಆರ್ಡರ್ ಕೊಟ್ಟಿದ್ದಾರೆ. ಅಂತಂದರೆ ನಿಮಗೆ ವೈರಸ್ ರೋಗ ಬಂದಿರೋದು, ಅದು ಹರಡ್ತಾ ಇರೋದು ಗೊತ್ತಿದೆ, ಆದರೆ ಅದನ್ನು ಜನರ ಮುಂದೆ ಹೇಳೋ ಹಾಗಿಲ್ಲ ಸರ್ಕಾರ ಅಥವಾ ನಿಮ್ಮ ಅಧಿಕಾರಿಗಳು ನಿಮಗೆ ಸೂಚನೆ ಕೊಡೋ ತನಕ. ಈಗ ಇರೋ ಪರಿಸ್ಥಿತಿಯಲ್ಲಿ ಈಗಾಗಲೇ 10 ಜನ ರೋಗಿಗಳು ಸತ್ತು ಹೋಗಿದ್ದಾರೆ, ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅವರ ಕುಟುಂಬಗಳೆಲ್ಲ ಯಾವ ಕಾರಣದಿಂದ ಇವರು ಪ್ರಾಣ ಕಳ್ಕೊಂಡ್ರು ಅಂತ ಒತ್ತಾಯಿಸ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ. ನೀವು ಒಂದು ವೇಳೆ ಸತ್ಯವನ್ನು ಮರೆಮಾಚಿದ್ರೆ ಮುಂದೊಂದು ದಿನ ನಿಮ್ಮ ಮೇಲಿನ ನಂಬಿಕೆ ಕಳ್ಕೊಂಡು ಬಿಡ್ತಾರೆ. ಅದೇ ಒಂದು ವೇಳೆ ಅವರಿಗೆ ಸತ್ಯವನ್ನು ಹೇಳಿಬಿಟ್ರೆ ಎಷ್ಟೋ ಜನ ಆ ಒಂದು ಊರನ್ನು, ನಗರವನ್ನು ಬಿಟ್ಟು ಬೇರೆ ಕಡೆ ಹೋಗಬಹುದು, ಅಂಗಡಿಗಳೆಲ್ಲ ಮುಚ್ಚಬಹುದು. ಅದು ಬೇರೆ ಒಂದು ರೀತಿಯ ಪರಿಸ್ಥಿತಿಗೆ ಕಾರಣ ಆಗಬಹುದು. ಇದು ಒಂದು ಪರಿಸ್ಥಿತಿ. ಆದರೆ ಇನ್ನು ವೈದ್ಯರು, ನರ್ಸ್ಗಳೆಲ್ಲ ಇರ್ತಾರಲ್ವ ನಿಮ್ಮ ಕೆಳಗಿನವರು, ಅವರು ಯಾವುದೇ ಸುರಕ್ಷಿತವಾದ ಸಾಧನಗಳನ್ನು ಇಲ್ಲದೆ, ಉದಾಹರಣೆಗೆ ಮಾಸ್ಕು, ಸ್ಯಾನಿಟೈಸರು, ಕೋವಿಡ್ ಟೈಮ್ನಲ್ಲಿ ನೋಡಿದ್ವಲ್ವ ಆ ರೀತಿ ಯಾವುದೇ ಸುರಕ್ಷಿತ ಸಾಧನಗಳನ್ನು ಯೂಸ್ ಮಾಡದೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಯಾಕೆ ಏನಾದರೂ ಸ್ಯಾನಿಟೈಸರ್ ಹಾಕ್ಕೊಳ್ಳಿ ಅಂತ ಹೇಳಿದರು, ಯಾಕೆ ಅಂತ ಪ್ರಶ್ನೆ ಮಾಡಬಹುದು. ಅಂಥ ದೊಡ್ಡದೇನಾಗಿದೆ ಅಂತ ಕೇಳಬಹುದು ನಿಮ್ಮನ್ನು. ಒಂದು ವೇಳೆ ಅವರು ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳದೇ ಇದ್ದರೆ ಇಡೀ ಆಸ್ಪತ್ರೆಗೆ ಆ ವೈರಸ್ ಹರಡಬಹುದು. ಎರಡನೇದಾಯಿತು, ಇನ್ನು ಮಾಧ್ಯಮಗಳಿದೆ, ಮೀಡಿಯಾ. ಅವರಿಗೆ ಈಗಾಗಲೇ ಕೆಲವು ರೂಮರ್ಸ್ಗಳು ಹಬ್ತಾ ಇದೆ, ವದಂತಿಗಳು ಹಬ್ಬಿಟ್ಟಿದೆ. ನೀವು ಸ್ಪಷ್ಟನೆ ನೀಡದೇ ಇದ್ದರೆ ಅವರು ಅರ್ಧಮರ್ಧ ಸತ್ಯಗಳನ್ನು, ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಮಾಡಿ ಜನರಲ್ಲಿ ಇನ್ನಷ್ಟು ಗೊಂದಲವನ್ನು ಸೃಷ್ಟಿ ಮಾಡಬಹುದು. ಹಾಗಾಗಿ ನಿಮ್ಮ ಮುಂದಿರುವ ಆಯ್ಕೆ ಒಂದೋ ಕಾನೂನಿನ ಪ್ರಕಾರ ಸರ್ಕಾರದ ಆದೇಶವನ್ನು ಪಾಲಿಸೋದು, ಅಥವಾ ಜನರಿಗೆ ನಿಮಗೆ ತಿಳಿದಿರೋದನ್ನು ಹೇಳೋದು. ಮೀಡಿಯಾ ಮುಂದಿರಬಹುದು, ನಿಮ್ಮ ಆಸ್ಪತ್ರೆಯಲ್ಲಿ ನಿಮ್ಮ ಕೆಳಗಿನವರಿಗೆ, ಮತ್ತು ಈಗಾಗಲೇ ಪ್ರಾಣ ಕಳ್ಕೊಂಡಿದ್ದಾರಲ್ವ ಅವರ ಕುಟುಂಬದವರಿಗೆ ಸತ್ಯವನ್ನು ತಿಳಿಸೋದು. ಹಾಗಾಗಿ ನೀವು ಏನು ಮಾಡ್ತೀರಿ? ಕಾನೂನನ್ನು ಪಾಲಿಸ್ತೀರಾ, ಅಥವಾ ನಿಮಗನ್ಸಿದ್ದನ್ನು ಹೇಳ್ತೀರಾ, ಅಥವಾ ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಮಾರ್ಗ ಇರಬಹುದಾ? ಥಿಂಕ್ ಮಾಡಿ ಆನ್ಸರ್ ಕೊಡಿ, ಕಮೆಂಟ್ ಮೂಲಕ ತಿಳಿಸಿ.